ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸ್ವಲ್ಪ ತರಕಾರಿ ತರಬೇಕು, ಹೊರಗಡೆ ಹೊರಟಿದ್ದೀನಿ. ಬರೀ ತರಕಾರಿನೂ ಅಲ್ಲ, ಹಾಲು, ಮೊಸರು, ಮೊಟ್ಟೆ, ತರಕಾರಿ ಆ್ಯಕ್ಚುಲಿ ಇವತ್ತಿಗೆ ಸ್ವಲ್ಪ ಏನೋ ಬೇಕು, ಅದನ್ನು ತರೋದಕ್ಕೆ ಇಂಪಾರ್ಟೆಂಟಾಗಿ ಹೋಗ್ತಿರೋದು. ರಾಜೇಶ್ ಯೂಶ್ವಲಿ ಸಾನುನ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ತೊಗೊಂಡು ಬರ್ತಾರೆ ಹೇಳಿದ್ರೆ, ಬಟ್ ಸಾನುಗೆ ಕ್ಲಾಸ್ ಇರುತ್ತೆ, ಬಂದಮೇಲೆ ಲೇಟ್ ಆಗಿಬಿಡುತ್ತೆ ಅವರೇನಾದರೂ ಶಾಪಿಂಗ್ ಹೋದರೆ. ಈಗ ಸದ್ಯಕ್ಕೆ ನಾನು ಎಕ್ಸಾಮ್ ಶುರು ಆಗ್ತಾಯಿದೆ ಸಾನುಗೆ ಅಂದ್ಬಿಟ್ಟು ಬ್ಯಾಡ್ಮಿಂಟನ್ಗೂ ಕಳಿಸ್ತಾ ಇಲ್ಲ, ಓದಿಸ್ತಾ ಇದ್ದೀನಿ ದಿನಾನು. ಇಲ್ಲಾಂದರೆ ಸಂಜೆ ತರಿಸ್ಬೋದಿತ್ತು. ಅದಕ್ಕೆ ಅವ್ರಿಗೂ ಟೈಮ್ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ನಾನೇ ಹೋಗ್ತಾಯಿದ್ದೀನಿ. ಒಂದೊಂದು ಕಡೆಯಿಂದ ತರಬೇಕು. ಒಂದು ಕಡೆ ಹಾಲು ಮೊಸರು ಅಂದರೆ, ಇನ್ನೊಂದು ಕಡೆ ತರಕಾರಿ, ಇನ್ನೊಂದು ಕಡೆ ಮೊಟ್ಟೆ, ಈ ಥರ 2-3 ಕಡೆ ಹೋಗಬೇಕಲ್ಲ. ನನಗೂ ಸ್ವಲ್ಪ ಔಟಿಂಗ್ ಆದಂಗೆ ಆಗುತ್ತೆ, ಮನೇಲೇ ಇದ್ದು ಬೇಜಾರಾಗ್ತಿತ್ತು. ಅದಕ್ಕೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ನಿಧಾನಕ್ಕೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಸ್ನೇಹಿತರೆ ನಾನು ದುಬೈ ಎಕ್ಸ್ಪೆನ್ಸಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಿಫ್ಟು ನಾನು ಕೆಳಗಡೆ ಇಳಿಬೇಕಾದ್ರೆ ಯೂಸ್ ಮಾಡೋದಿಲ್ಲ, ಹತ್ತಬೇಕಾದ್ರೂ ಯೂಸ್ ಮಾಡೋದಿಲ್ಲ. ಬಟ್ ಲಗೇಜ್ ಇರುತ್ತಲ್ವ, ಲಗೇಜ್ ಇಟ್ಕೊಂಡು ಹತ್ತೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಲಗೇಜ್ ಇದ್ದಾಗ ಮಾತ್ರನೇ ಲಿಫ್ಟ್ ಯೂಸ್ ಮಾಡ್ತೀನಿ. ನನ್ನ ಗಾಡಿ ಯೂಸೇ ಮಾಡ್ತಾಯಿಲ್ಲ. ರಾಜೇಶ್ ಬೈಕ್ ತೊಗೊಂಡು ಹೋಗ್ತಾರಾ, ಎಷ್ಟು ಧೂಳಾಗಿದೆ ಅಂತೀರಾ. ಸಾನುಗೆ ಫಾಸ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ಬೋದಲ್ಲ ಅಂತ ಹೇಳಿಬಿಟ್ಟು ಸಖತ್ತು ಡಸ್ಟ್ ಆಗಿಬಿಟ್ಟಿದೆ. ನೋಡ್ತೀನಿ ಹೋಗುತ್ತಾ. ನನಗೇನೋ ಇದೊಂದು ಸರಿ ವಾಶ್ ಮಾಡಬೇಕು ಅನ್ನಿಸ್ತಿದೆ, ಆದರೆ ಈಗ ವಾಶ್ ಮಾಡೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಡಸ್ಟ್ ಮಾಡಿಕೊಂಡು ಈ ವೀಕೆಂಡಲ್ಲಿ ಕ್ಲೀನ್ ಮಾಡಬೇಕು. ಬಂದೆ ಸ್ನೇಹಿತರೆ. ಇವತ್ತು ಸಾನು ಬರೋ ತನಕ ಅವಳಿಗೆ ಸರ್ಪ್ರೈಸ್ ಕೊಡೋಣ. ಬೇಬಿ ಕಾರ್ನ್ ಮಂಚೂರಿ ನಾನು ಒಂದ್ಸರಿನೂ ಮಾಡಿಲ್ಲ, ಗೋಬಿ ಮಂಚೂರಿ ಮಾಡಿದ್ದೀನಿ. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಬೇಬಿ ಕಾರ್ನ್ ಏನೋ ತೊಗೊಂಡು ಬಂದೆ. ಆ್ಯಕ್ಚುಲಿ ಎಣ್ಣೆ ಖಾಲಿಯಾಗಿದೆ, ಮೆಟ್ರೋಗೆ ಹೋಗಬೇಕಿತ್ತು. ನಾವು ಮೆಟ್ರೋಲೇ ಯಾವಾಗಲೂ ಸಾಮಾನು ತೊಗೊಳೋದಲ್ವ, ಎಣ್ಣೆ ಅಂತೂ ನಾನು ಅಲ್ಲಿಂದನೇ ತೊಗೊಳೋದು. ಈ ಸರಿ ಈ ತಿಂಗಳು ಹೋಗಿಲ್ಲ ಇನ್ನು. ಸೊ ಇವತ್ತು ಸ್ವಲ್ಪ ಕಡಿಮೆ ಇದೆಯಲ್ಲ ತೊಗೊಂಡು ಬರೋಣ ಅಂತ ಹೋದರೆ, ಇಲ್ಲೇ ತೊಗೊಂಡು ಅಭ್ಯಾಸ ಇಲ್ಲ ನೋಡಿ, ನನಗೆ ಮರ್ತೇ ಹೋಯಿತು. ಸೊ ಈಗ ಸಾನು ಬರೋ ಅಷ್ಟೊತ್ತಿಗೆ ಏನು ಮಾಡೋದು, ಇನ್ನೊಂದು ಸಾರಿ ಅಂತೂ ಹೋಗೋದಕ್ಕಾಗೋದಿಲ್ಲ. ಸೊ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಸ್ವಿಗ್ಗಿ ಇದೆ ಅಲ್ವಾ ಆ್ಯಪ್, ಅದರಲ್ಲೇ ಈಗ ಇನ್ಸ್ಟಾಮಾರ್ಟ್ ಅಂತ ಶುರುವಾಗಿರೋದು. ನಿಮಗೆ ಗ್ರಾಸರೀಸು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ಸಿಗುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ, ಅಂದರೆ ನಾನು ರೆಡಿ ಮಾಡ್ಕೊಳ್ಳೋ ತನಕ ನನಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ತರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ನೇಹಿತರೆ, ನಾನು ಅರ್ಧ kg ಬೇಬಿಕಾರ್ನ್ ತಂದಿದ್ದೆ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ತಂದಿದ್ದು. ಲಾಸ್ಟ್ ಟೈಮ್ ಯಾವಾಗಲೂ ಬರೀ ಗೊಜ್ಜಿಗೆ ಬೇಕು ಅಂದ್ಬಿಟ್ಟು ಸ್ವಲ್ಪ ತಂದಿದ್ದೆ, ಅದು ಎಷ್ಟು ತಂದಿದ್ದೋ ನೆನಪಿಲ್ಲ. ಇದು ತುಂಬಾ ಎಳೆದು, ಅರ್ಧಕ್ಕಿಂತ ಜಾಸ್ತಿ ಕಸಾನೆ ಹೋಗುತ್ತಾ. ಅರ್ಧ kgಲಿ ಇಷ್ಟೇ ಆಗಿರೋದು. ಕಾರ್ನ್ ಫ್ಲೋರ್ ಆ್ಯಂಡ್ ಮೈದಾ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಳ್ತೀನಿ. 3 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ 3 ಸ್ಪೂನ್ ಮೈದಾ. ನೆಕ್ಸ್ಟ್ ಖಾರ, ರೆಡ್ ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂಚೂರು ಫ್ಲೇವರ್ಗೆ, ಆ್ಯಂಡ್ ಸೋಯಾ ಸಾಸ್. ಒಂದು ಅರ್ಧ ಸ್ಪೂನ್. ಎಲ್ಲ ಮಿಕ್ಸ್ ಮಾಡಿ ಇಡಬೇಕು ಅಂತ ಏನಿಲ್ಲ, ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಒಂದೊಂದೇ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕಿದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಕಾರ್ನ್ಫ್ಲೋರ್ ಇರುತ್ತಲ್ವ, ತುಂಬ ಒಂದೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಬಿಡಿಸ್ತಾ ಕೂತ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಸಿಟ್ಟು ಜಾಸ್ತಿ, ಅದಕ್ಕೆ ಮೆತ್ತಿ ಅದನ್ನು ಒಂದೊಂದೇ ಫ್ರೈ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗ ಫ್ರೈ ಆಗುತ್ತೆ, ಜಾಸ್ತಿ ಹೊತ್ತು ಹಿಡಿಸೋದೇ ಇಲ್ಲ. ಹೊರಗಡೆಯಿಂದ ಹಸಿಟ್ಟು ಫ್ರೈ ಆದರೆ ಸಾಕು, ಒಳಗಡೆ ಬೇಬಿಕಾರ್ನ್ ಅಂತೂ ತುಂಬ ಬೇಗ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ. ಆಯಿತು ಸ್ನೇಹಿತರೆ, ನಾನು ಒಂದ್ಸರಿ ಮಾಡಿಬಿಡ್ಲಾ ಮಂಚೂರಿ, ಸ್ವಲ್ಪ ಆದರೆ ಏನು ಅಂತ. ಆಮೇಲೆ ತಿಂದು ನೋಡಿದೆ, ಕ್ರಂಚಿಯಾಗಿ ಚೆನ್ನಾಗಿದೆ.
ಅದನ್ನು ಮಾಡಿದ ತಕ್ಷಣವೇ ತಿನ್ನಬೇಕು. ರಾಜೇಶ್ ತಿನ್ನೋಕ್ಕಾದ ಆಗೋದಿಲ್ಲ. ಈಗ ಅವ್ರು ಊಟ ಮಾಡಬೇಕಾದ್ರೆ ತಿನ್ನೋದು. ಸಾನು ಏನೋ ಈಗ ಊಟ ಮಾಡ್ತಾಳೆ, ನಾನು ಊಟ ಮಾಡ್ತೀನಿ. ಅದಕ್ಕೆ ಹಾಗೆ ಇರಲಿ ಬಿಡು ಕ್ರಂಚಿಯಾಗಿ ಅಂದ್ಬಿಟ್ಟು ಹಾಗೆ ತಿಂತಾಯಿದ್ದೀನಿ. ಇದಕ್ಕೆ ಗೋಬಿ ಮಂಚೂರಿಗೆ ಏನು ಸಾಸಸ್ ಯೂಸ್ ಮಾಡ್ತೀವಲ್ವ ಅಷ್ಟೇ. ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕಬೇಕು. ಜಿಂಜರ್ ಗಾರ್ಲಿಕ್ನ ತುರಿದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇಬಿಕಾರ್ನ್ ಸಾನು ಬರೋ ತನಕ ರೆಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಸಫಲ. ಸಾನುಗೆ ಓದಿಸ್ತಾ ಇದ್ದೀನಿ ಸ್ನೇಹಿತರೆ. ಅವಳಿಗೆ ಎಕ್ಸಾಮ್ ಅಂದರೆ ನನಗೆ ಸ್ಟಡಿ ಟೈಮು ಅಂತ ಅರ್ಥ. ಅವಳು ಓದ್ಕೊಳ್ಳಮ್ಮ ಅಂತ ಬಿಟ್ಬಿಟ್ರೆ ಓದಾಯ್ತು ಮಮ್ಮ ಕ್ವೆಶನ್ ಕೇಳಿದರೆ ಹಿಂಗೆ ಬ್ಲ್ಯಾಂಕ್. ನೆನ್ನೆ ಓದಿರೋದು ಇವತ್ತು ಕೇಳಿದ್ರೆ ಕ್ವೆಶನ್ಸು ನೆನಪಿಲ್ಲ. ಇಲ್ಲ ಹೌದಾ ತಾನೆ? ಅದಕ್ಕೆ ನಾನು ಒಂದು ನೆನಪಿದೆ, ಫುಲ್ ಚಾಪ್ಟರ್ ನೆನಪಿರಬೇಕು. ಅದಕ್ಕೆ ಬರೆಸ್ತಾ ಇದ್ದೀನಿ. ಒಂದೊಂದೇ ಕ್ವೆಶ್ಚನ್ನು ಒಂದೊಂದೇ ಸೆಂಟೆನ್ಸಸ್ ಬರೆಸ್ತಾ ಕೂತಿದ್ದೀನಿ. ನನಗೆ ನಿದ್ದೆ ಬರ್ತಾಯಿದೆ. ಎಲ್ಲ ಕೆಲಸ ಬಿಟ್ಬಿಟ್ಟು ಕೂತಿದ್ದೀನಿ. ಮಧ್ಯಾಹ್ನ ನಾನು ಅಡುಗೆ ಮಾಡಿರಲಿಲ್ಲ, ಬರೀ ಕಾರ್ನ್ ಮಾತ್ರನೇ ಫ್ರೈ ಮಾಡಿದ್ದು. ರಾತ್ರಿಗೆ ಅಡುಗೆ ಮಾಡಬೇಕು. ಅಯ್ಯೋ ನಂದು ಎಡಿಟಿಂಗ್ ಕೆಲಸ ಇದೆ. ಕೂತ್ಕೊಂಡು ಬೇಜಾರಾಗಿ ನಾನು ಈಗ ತರಕಾರಿ ಕಟ್ ಮಾಡಿ ಇಟ್ಕೊಂಡು ತಿಂತಾ ಇದ್ದೀನಿ. ಸಾನುಗೂ ಹಿಂಗೆ ಬಾಕ್ಸ್ ಹಾಕಿ ಕೊಡ್ತಾಯಿದ್ದೀನಿ. ಟೊಮ್ಯಾಟೊ, ಕ್ಯಾರೆಟ್, ಕುಕುಂಬರ್ನ ಸಣ್ಣದಾಗಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಬಿಟ್ಟು ಇದಕ್ಕೆ ಯಾವುದಾದ್ರು ಸೀಸನಿಂಗ್ ಇದೆಯಲ್ಲ, ಸಲಾಡ್ ಸೀಸನಿಂಗ್, ಅದನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಸದ್ಯಕ್ಕೆ ತಿಂತಾ ಇದ್ದಾಳೆ. ಇಲ್ಲ ಅಂದರೆ ಮಮ್ಮ ವೆಜಿಟೇಬಲ್ಸ್ ಎಷ್ಟೊಂದು ಕೊಡ್ತೀಯಾ ಗೊತ್ತಾ, ಏನೋ ಬ್ರೇಕ್ ಟೈಮಲ್ಲಿ ತಿನ್ನೋದಕ್ಕೇ ಆಗೋದಿಲ್ಲ, ಲಂಚ್ ಬ್ರೇಕಲ್ಲೂ ತಿಂತೀನಿ, ಅಷ್ಟೊಂದು ಕೊಟ್ಟಿರ್ತೀಯ. ಅದೇ ಈ ಥರ ಕೊಟ್ಟರೆ ಮಮ್ಮ ಏನು ಇಷ್ಟು ಕೊಟ್ಟಿದ್ದಲ್ಲ ಇವತ್ತು ಅಂತ ಕೇಳ್ತಾಳೆ. ಮಕ್ಕಳ ಜೊತೆನೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರಬೇಕು, ಚೇಂಜಸ್ ಮಾಡ್ತಾ ಇರಬೇಕು. ಬರೀ ಹೈದ್ರಾಬಾದ್ ಹ್ಯಾಸ್ ದ ಹಾಟ್ ಸಮ್ಮರ್ಸ್ ಆ್ಯಂಡ್ ಕೋಲ್ಡ್ ವಿಂಟರ್ಸ್. ಸಾನುಗೆ ಒಂದು ಚಾಪ್ಟರ್ ಓದಿಸಿ ಬರೆಸಿ ಕಳಿಸ್ಬಿಟ್ಟು ನಾನೀಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಕೋಸನ ಪಲ್ಯ ಮತ್ತು ರೊಟ್ಟಿ. ಕೋಸನ ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಟೊಮ್ಯಾಟೊ ಸೇರಿಸ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಈ ಟೊಮ್ಯಾಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಇದನ್ನು ಮುಚ್ಚಿ ಈಗ ಬಿಟ್ಬಿಡ್ತೀನಿ. ಟೊಮ್ಯಾಟೊ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಅಂಥ ಕೋಸನ್ನು ಸೇರಿಸ್ತೀನಿ. ಬೇಯಿಸ್ಕೊಳ್ಳೋದು ಅಂದರೆ ಈಗ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಬೇಯಿಸ್ತೀವಲ್ವ, ಸ್ವಲ್ಪ ಹುಳುಗಳಿದ್ರೆ ಸಾಯಲಿ ಅಂದ್ಬಿಟ್ಟು ಆ ರೀತಿಯಲ್ಲೇ 1-2 ಕುದಿ ಬಂದಮೇಲೆ ಆಫ್ ಮಾಡಿ ಬಿಟ್ಬಿಡ್ತೀನಿ. ಆಮೇಲೆ ಅದನ್ನು ಎತ್ಕೊಂಡಾಗ ಹಾಫ್ ಕುಕ್ ಆಗಿರುತ್ತೆ. ಸೊ ಅದನ್ನು ಈಗ ನಾನು ಈ ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಉರಿಯಲ್ಲಿ ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು, ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಈಗ ಬರೋಣ ದುಬೈ ಎಕ್ಸ್ಪೆನ್ಸಸ್ ಬಗ್ಗೆ ಸ್ನೇಹಿತರೆ. ವೆರಿ ಫಸ್ಟ್ ನಾವು ಮಾಡಬೇಕಾಗಿರೋದು ಆ್ಯಂಡ್ ಜಾಸ್ತಿ ಬೀಳೋದು ಅಂದರೆ ಫ್ಲೈಟ್ ಟಿಕೆಟು ನಾವು ಎಷ್ಟು ಮುಂಚೆ ಬುಕ್ ಮಾಡ್ತೀವೋ ಅದು ನಮಗೆ ಅಷ್ಟೇ ಅಡ್ವಾಂಟೇಜ್ ಸಿಗುತ್ತೆ. ಆ್ಯಂಡ್ ಫ್ಲೈಟ್ಸಲ್ಲಿ ಕೂಡ ತುಂಬ ಥರ ಇದೆ. ನಾವು ಹೋಗಿದ್ದು ಎಮಿರೇಟ್ಸ್ ಬಿಟ್ಟು ಕೂಡ ಲೈಕ್ ಏರ್ ಏಷ್ಯಾ ಇದೆ, ಇಂಡಿಗೋ ಇದೆ, ವಿಸ್ತಾರ ಅಂತ ಅನಿಸುತ್ತೆ, ಅದೆಲ್ಲ ಇದೆ. ಎಮಿರೇಟ್ಸ್ ಎಲ್ಲದಕ್ಕಿಂತ ಚೆನ್ನಾಗಿರುತ್ತೆ. ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು, ಸರ್ವಿಸಸ್ ಚೆನ್ನಾಗಿರುತ್ತೆ ಅಂತ. ಅದು ನಾವು ಆ್ಯಕ್ಚುಲಿ ಜೂನಲ್ಲಿ ನಾವು ಡಿಸ್ಕಷನ್ ಶುರು ಮಾಡಿದ್ದು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ದುಬೈ ಫ್ರೆಂಡ್ ಇದ್ದಾರಲ್ವ, ಅವರು ಇಲ್ಲಿಗೆ ಜೂನ್-ಜುಲೈ ಟೈಮಲ್ಲಿ ಬಂದಿದ್ದರು. ಅವರು ಕೇಳಿದ್ವಿ ವಿಚ್ ಈಸ್ ದ ಬೆಸ್ಟ್ ಟೈಮ್ ಅಂತ ಹೇಳಿಬಿಟ್ಟು. ಸೊ ಅವ್ರು ಸಜೆಸ್ಟ್ ಮಾಡಿದ್ದು ಡಿಸೆಂಬರ್ ಆದಮೇಲೆ ಬನ್ನಿ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕ್ರಿಸ್ಮಸ್ ಇರುತ್ತೆ, ನ್ಯೂ ಇಯರ್ ಇರುತ್ತೆ. ಡಿಸೆಂಬರಿಂದ ಏಪ್ರಿಲ್ ತನಕ ಇಟ್ಸ್ ಬೆಸ್ಟ್ ಟೈಮ್. ಯಾಕೆಂದರೆ ಆವಾಗ ಸಮ್ಮರ್ ಇರೋದಿಲ್ಲ, ವಿಂಟರ್ ಇರುತ್ತೆ, ತುಂಬ ಶೆಕೆ ಆಗೋದಿಲ್ಲ. ಅದಾದಮೇಲೆ ನಿಮಗೆ ಸಮ್ಮರ್ ಶುರು ಆಗುತ್ತೆ, ಆವಾಗಂತೂ ಓಡಾಡೋದಕ್ಕೆ ಆಗೋದಿಲ್ಲ. ನಾವು 3 ಮಂತ್ಸ್ ಮುಂಚೆ ಬುಕ್ ಮಾಡಿದ್ದು.
ಡಿಪೆಂಡ್ಸು, ನೀವು ಎಷ್ಟು ದಿನ ಮುಂಚೆ ಬುಕ್ ಮಾಡ್ತೀರಾ, ಆಮೇಲೆ ಯಾವುದನ್ನು ಬುಕ್ ಮಾಡ್ತೀರಾ, ಹಾಗೆ ಡೈರೆಕ್ಟ್ ಫ್ಲೈಟ್ ತೊಗೊಳ್ತಿರೋ ಅಥವಾ ಎಲ್ಲಾದರೂ ಇಳಿದ್ಬಿಟ್ಟು ಚೇಂಜ್ ಮಾಡಿ ಇನ್ನೂ ಒಂದು ತೊಗೊಳ್ಳೋದು. ಆ ಥರ ಮಾಡಿದ್ರೆ 8 ಅವರ್ ಆಗ್ಬೋದು, 24 ಅವರ್ ಆಗ್ಬೋದು. ನಮ್ಮದು 4 ಅವರಲ್ಲೇ ನಾವು ಡೈರೆಕ್ಟ್ ಫ್ಲೈಟ್ ತೊಗೊಂಡು ರೀಚ್ ಆಗಿದ್ದು. ಸೊ ಈ ಥರ ನಮಗೆ 1,05,000 ರೂಪಾಯಿ ಆಯಿತು. ಅಂದರೆ 35,000 ಒಬ್ಬೊಬ್ಬರಿಗೆ, ಸಾನುಗೂ ಕೂಡ ಫುಲ್ಲು. ನೆಕ್ಸ್ಟ್ ಬರುತ್ತೆ ವೀಸಾ ನಿಮಗೆ 7,000 ಅಂದ್ಕೊಳ್ಳಿ, 6,900 ಆರ್ 7,000 ಅಂತ ಅಂದ್ಕೊಳ್ಳಿ ಒಬ್ಬೊಬ್ಬರಿಗೆ. ಸೊ ಅಲ್ಲೇ ನಿಮಗೆ 21,000 ಆಯಿತು. ನೆಕ್ಸ್ಟ್ ದೊಡ್ಡ ಅಮೌಂಟ್ ಬರುತ್ತೆ ರೂಮ್ ಟೂರ್ ನಾನು ಮಾಡಿ ತೋರಿಸಿದ್ದೀನಿ, ಅದರಲ್ಲಿ ರೇಟ್ ಕೂಡ ತಿಳಿಸಿದೆ. ಪರ್ ಡೇಗೆ 8,000. ಅದಕ್ಕಿಂತ ಕಡಿಮೆದು ಸಿಗುತ್ತಂತೆ. ನಾನು ನೋಡಿದ್ದೆ booking.com ನೀವು ಆನ್ಲೈನಲ್ಲೇ ನಾವು ಬುಕ್ ಮಾಡಿದ್ದು, ರೇಟಿಂಗ್ ನೋಡ್ಬಿಟ್ಟು ಬುಕ್ ಮಾಡಿದ್ದು ನಾವು. ತುಂಬ ಸಿಗುತ್ತೆ ನಿಮಗೆ. ಮೇಕ್ ಮೈ ಟ್ರಿಪ್ ಬರುತ್ತೆ, booking.com ಸಿಗುತ್ತೆ. ನಾವು 7 ಡೇಸ್ ಇದ್ವಿ. ಸೊ ಆಲ್ಮೋಸ್ಟ್ ನಮಗೆ 56,000 ಬಿತ್ತು. 1.25 ಲಕ್ಷ ಅಲ್ಲೇ ಆಯಿತು. ನೆಕ್ಸ್ಟ್ ಬಿಗ್ ಅಮೌಂಟ್ ಬರೋದೇನೆಂದರೆ ಟಿಕೆಟ್ಸ್ ರೇಟ್. ಅಲ್ಲಿ ನಾವು ಈಗ ಬುರ್ಜ್ ಖಲೀಫಾಗೆ ಹೋಗ್ತೀವಿ ಅಥವಾ ದುಬೈ ಫ್ರೇಮ್ಗೆ ಹೋಗ್ತೀವಿ ಅಂದರೆ ಒಬ್ಬರಿಗೆ ದುಬೈ ಫ್ರೇಮಲ್ಲಿ ಕಡಿಮೆ, ಆ್ಯಕ್ಚುಲಿ 50 ದಿರಮ್ ಏನೋ ಇತ್ತು. 50 ದಿರಮ್ ಅಂದರೆ ನಿಮಗೆ 1,500 ಆಗುತ್ತೆ. ಮಕ್ಕಳಿಗೆ ಅಂದರೆ ಒಂದು 10% ಡಿಸ್ಕೌಂಟ್ ಇರ್ಬೋದು ಅಷ್ಟೇ. ಅದು ಬಿಟ್ಟು ಈಗ ಬುರ್ಜ್ ಖಲೀಫಾಗೆ ಹೋಗ್ತೀವಿ, ಅಲ್ಲಿಗಂತೂ ನಿಮಗೆ ಆಲ್ಮೋಸ್ಟ್ 4,000 ರೂಪಾಯಿ, ಅಂದರೆ ರೌಂಡ್ ಫಿಗರಲ್ಲ, ಅಪ್ರಾಕ್ಸ್ 4,000 ರೂಪಾಯಿ ಆಗುತ್ತೆ. ಈ ಥರ ನೀವು ಪ್ರತಿಯೊಂದು ಜಾಗಕ್ಕೂ ಹೋದಾಗ ನಾವು ಟಿಕೆಟ್ ತೊಗೊಳ್ಬೇಕು ಅಂದಾಗ ನಿಮಗೆ ಆಲ್ಮೋಸ್ಟ್ ನಾವು ತುಂಬ ಜಾಗಗಳಿದೆ ದುಬೈಯಲ್ಲಿ, ಎಲ್ಲನೂ ಕವರ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಚೂಸ್ ಮಾಡಿ ನಾವು ಹೋಗ್ತೀವಿ ಅಂದರೂ ಕೂಡ ನಿಮಗೆ 20,000 ಪರ್ ಹೆಡ್ ಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಡಿಪೆಂಡ್ಸು, ನೀವು ಮೆಟ್ರೋ ತೊಗೊಳ್ತಿರೋ ಅಥವಾ ಕ್ಯಾಬ್ ತೊಗೊಳ್ತಿರೋ. ನೆಕ್ಸ್ಟ್ ಬರುತ್ತೆ ಫುಡ್ ಕೂಡ ಅದು ನೀವು ಯಾವ ಥರ ರೆಸ್ಟೋರೆಂಟ್ ಚೂಸ್ ಮಾಡ್ತೀರಾ, ಯಾವ ಏರಿಯಾದಲ್ಲಿ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು, ಫುಡ್ ಮೇಲೆ ಡಿಪೆಂಡು. ಅಲ್ಲಿ ರೈಸ್ ಐಟಮ್ಸ್ ಸ್ವಲ್ಪ ಜಾಸ್ತಿ ನಾರ್ಮಲ್ಗಿಂತ. ನಮ್ಮ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ, ರೈಸ್ ಐಟಮ್ಸು ನಿಮಗೆ ಚೈನೀಸ್ ಐಟಮ್ಸು ಸಿಗುತ್ತೆ. ರೈಸ್ದು ಏನೇ ತೊಗೊಂಡ್ರು ಕೂಡ ನಿಮಗೆ ಜಾಸ್ತಿನೇ ನಾರ್ಮಲ್ಗಿಂತ. ಲೈಕ್ ನಮಗೆ ಮಿನಿಮಮ್ ಅಂದರೆ 130 ದಿರಮ್ಸ್ ಆಗ್ತಾಯಿತ್ತು ಬೆಳಿಗ್ಗೆ ಹೊತ್ತು. ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಅಂದರೆ ನಾವು ರೈಸ್ ಇನ್ಕ್ಲೂಡ್ ಮಾಡ್ತಾಯಿದ್ವಿ, ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ರೈಸ್ ಇನ್ಕ್ಲೂಡ್ ಮಾಡಿದಾಗ ಸ್ವಲ್ಪ ಜಾಸ್ತಿ. ಸೊ ಆನ್ ಆ್ಯನ್ ಆ್ಯಾವ್ರೇಜ್ ನಾವು ಡೇ ಒಂದು 100 ದಿರಮ್ಸ್ ಅಂತ ಅಂದ್ರೂ ನಮಗೆ 2,500 2,500 ಒಳಗಡೆ ದಿನಕ್ಕೆ ಇಷ್ಟ ಆಗ್ತಾಯಿತ್ತು. ನಾವು 7 ದಿನ ಇದ್ದಿದ್ದು. ಸೊ ಆಲ್ಮೋಸ್ಟ್ ನಮಗೆ ಇಷ್ಟೇ. ಇನ್ನು ಶಾಪಿಂಗ್ ಬಗ್ಗೆ ಕೇಳ್ತಾ ಇದ್ರಿ, ನೀವು ಅಲ್ಲಿ ಏನು ಶಾಪ್ ಮಾಡಿದ್ರಿ ತೋರಿಸಿ ಅಕ್ಕ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಒಂದು ಗೋಲ್ಡ್ ಬ್ಯಾಂಗಲ್ ತೊಗೊಂಡೆ, ಒಂದು ಮೊಬೈಲ್ ತೊಗೊಂಡೆ. ಮೊಬೈಲ್ ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ತೋರಿಸ್ತೀನಿ, ಅದರಲ್ಲಿ ಏನು ಫೀಚರ್ ಇದೆ, ಅದರ ರೇಟ್ ಎಷ್ಟು ಬಿತ್ತು ನನಗೆ ಅಲ್ಲಿ ಇಂಡಿಯಾಗೂ ಅಲ್ಲಿಗೂ ಅಂದ್ಬಿಟ್ಟು. ಅದು ಬಿಟ್ಟರೆ ಸ್ನೇಹಿತರೆ ಕಾಮನ್ನಾಗಿ ಏನೋ ಬಟ್ಟೆ ಟಾಪ್ಸ್ಗಳು ತೊಗೊಂಡ್ವಿ, ಬಳೆ, ಆ್ಯಕ್ಸಸರೀಸು, ಪರ್ಫ್ಯೂಮು, ನಟ್ಸು, ಸ್ವೀಟ್ಸು ಆ್ಯಂಡ್ ಕೀ ಚೈನ್ಸು ಮಕ್ಕಳಿಗೆ. ಆ ಥರ ನಾನಲ್ಲಿ ಬಟ್ಟೆ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾನು ಇಲ್ಲೇ ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಇನ್ನು ಅಲ್ಲಿ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರ ಏನಿರಲಿಲ್ಲ, ಸೇಮ್ ಇತ್ತು ಎಲ್ಲನೂ. ಬಟ್ ಒಂದು ಮೆಮರಿಗೆ ಇರಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ತಂದಿದ್ವಿ ಅಷ್ಟೇ. ನಾನಂತೂ ಬಟ್ಟೆ ತೊಗೊಂಡಿಲ್ಲ, ರಾಜೇಶು ತೊಗೊಂಡಿಲ್ಲ. ಸಾನುಗೆ ಮಕ್ಕಳಿಗೆ ಗಿಫ್ಟ್ ಅಂತ ಕೊಡೋದಕ್ಕೆ ತೊಗೊಂಡ್ವಿ ಅಷ್ಟೇ. ಬಟ್ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಆ್ಯಂಡ್ ನಾನು ಅದು ಇದ್ದಿದ್ರು ಕೂಡ ಏನು ತೋರಿಸ್ತಾ ಇರಲಿಲ್ಲ, ಎಲ್ಲ ಕಾಮನ್ ಸ್ನೇಹಿತರು, ನಥಿಂಗ್ ಸ್ಪೆಷಲ್. ಸೊ ನಾನು ಏನು ಹೇಳಿದ್ನೋ ಅದನ್ನು ಲೆಕ್ಕ ಹಾಕ್ಕೊಳ್ಳಿ, 3 ಜನಕ್ಕೆ ಇಷ್ಟ ಆಗುತ್ತೆ. ಇದು ಕಡಿಮೆನೂ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು. ಫ್ಲೈಟ್ ವೇರಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಏನು ತೊಗೊಳ್ತಿರೋ ಅದು ವೇರಿ ಆಗುತ್ತೆ, ರೂಮ್ ನೀವು ಯಾವ್ದು ತೊಗೊಳ್ತಿರೋ ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ಟಿಕೆಟ್ ಫೇರನ್ನು ನಾನು ಏನು ಹೇಳಿದ್ನೋ ಅದನ್ನು ಯಾವುದನ್ನು ಚೂಸ್ ಮಾಡ್ತೀರಾ, ಯಾವುದನ್ನು ಸ್ಕಿಪ್ ಮಾಡ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈ ಥರ ಕಡಿಮೆನೂ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು. ಒಬ್ಬರು ಹೇಳ್ತಾ ಇದ್ರು, ಥಾಮಸ್ ಕುಕ್ ಅಂತ ಒಂದು ಪ್ಯಾಕೇಜ್ ಟೂರಲ್ಲಿ ನಾವು ಹೋಗಿದ್ವಿ, ಚೆನ್ನಾಗಿತ್ತು ಅದು ತುಂಬ ಅಂತ ಹೇಳಿಬಿಟ್ಟು. ಅದು ಎಷ್ಟಾಗಿತ್ತು ಅಂತ ನಾನು ಕೇಳಿದ್ದೆ ಅವ್ರು ಯಾವುದೆಲ್ಲ ಕವರ್ ಮಾಡಿದರು, ಯಾವ ಇಯರಲ್ಲಿ ಹೋಗಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಸೊ ಅವ್ರು ರಿಪ್ಲೈ ಮಾಡಿಲ್ಲ. ಇದನ್ನು ನೋಡ್ತಾ ಇದ್ದರೆ ಪ್ಲೀಸ್ ರಿಪ್ಲೈ ಮಾಡಿ, ಬೇರೆಯವ್ರಿಗೂ ಕೂಡ ಸಹಾಯ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಾನು ಇವತ್ತು ಡೀಟೇಲ್ ಕೊಟ್ಟಿದ್ದೀನಿ. ಈಗ ಮಾಡ್ಕೊಳ್ಳೋ ಟೈಮು. ಗುಡ್ ನೈಟ್ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ.